ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೇಕಧಾಮ್ನೆ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ದೇವತೆಗಳೆಲ್ಲರೂ ಕೂಡ ಆಚಾರ್ಯರನ್ನು ನೋಡಬೇಕು ಎಂಬುದಾಗಿ ಕುತೂಹಲದಿಂದ ಪುಣ್ಯಭಾಜನರಾಗ್ತೀವಿ ಎಂಬ ಉದ್ದೇಶದಿಂದ ಭೂಲೋಕಕ್ಕೆ ಬಂದಿದ್ದಾರೆ. ವಾಣ್ಯಾತಂ ಅರ್ಚಯನ್, ಮಾತುಗಳಿಂದಲೇ ಆಚಾರ್ಯರ ಪೂಜೆಯನ್ನು ಮಾಡಿದರಂತೆ. ಹರಿಹಿ ಅತಿ ಪೂರ್ಣಕಾಮಮೇತೆ ಎಂಬುದಾಗಿ ಹೇಳ್ತಾರೆ. ಪೂರ್ಣಕಾಮರಾಗಿರ್ತಕ್ಕಂಥವರು ಪೂರ್ಣಕಾಮಂ. ಯಾಕೆ ಪೂರ್ಣಕಾಮರು ಆಚಾರ್ಯರು? ಅವರು ಯಾಕೆ ಪೂರ್ಣಕಾಮರು ಅಂತ ಹೇಳಿದರೆ, ಯಾವಾಗಲೂ ಭಗವಂತನನ್ನು ನೋಡ್ತಾ ಇರ್ತಾರಂತೆ. ಯಾವಾಗಲೂ ಭಗವಂತನ ಸಾಕ್ಷಾತ್ಕಾರ ಅವರಿಗೆ ಒಮ್ಮೆ ಮಾತ್ರ ಆಗೋದಲ್ಲ, ಆ ಒಳಗಡೆಗೆ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ಯಾವಾಗಲೂ ನೋಡ್ತಾ ಇರ್ತಾರೆ. ಯಾವುದೇ ವಸ್ತುಗಳನ್ನು ನೋಡಿದರೂ ಕೂಡ ಆ ಎಲ್ಲ ವಸ್ತುಗಳ ಒಳಗಡೆಗೆ ಅಂತರ್ಗತನಾದ ಪರಮಾತ್ಮನೇ ಆಚಾರ್ಯರಿಗೆ ಕಾಣಿಸ್ತಾನೆ. ಇದಕ್ಕಿಂತ ದೊಡ್ಡ ಕಾಮ ಇನ್ಯಾವುದಿದೆ? ಇಂಥ ಒಂದು ಅಭಿಲಾಷೆ ಅವರಿಗೆ ಈಡೇರಿದೆ. ಆದ್ದರಿಂದ ಅವರೆಲ್ಲ ಪೂರ್ಣಕಾಮರಾಗಿರ್ತಕ್ಕಂಥವ್ರು ಮಧ್ವಾಚಾರ್ಯರು. ಅಂತಹ ಮಧ್ವಾಚಾರ್ಯರನ್ನು ದೇವತೆಗಳು ವಿಶೇಷವಾಗಿ ಆದರವನ್ನು ವ್ಯಕ್ತಪಡಿಸಿದರು, ಗೌರವವನ್ನು ವ್ಯಕ್ತಪಡಿಸಿದರು. ಆಚಾರ್ಯರ ದೇಹದ ಕಾಂತಿ, ಅವರ ಕಣ್ಣು, ದಿವ್ಯವಾಗಿರ್ತಕ್ಕಂಥ ಲಕ್ಷಣಗಳು, ಅದನ್ನೆಲ್ಲವನ್ನೂ ಕೂಡ ಪಂಡಿತಾಚಾರ್ಯರು ತಿಳಿಸಿಕೊಟ್ರು. ಅದು ಆಚಾರ್ಯರು ಸಾಮಾನ್ಯ ಮನುಷ್ಯರಲ್ಲ, ಅವರು ದೇವತಾ ಸ್ವರೂಪರು ಎಂಬುದಾಗಿ ಅದನ್ನು ತಿಳಿಸಿಕೊಡಬೇಕಾಗಿದೆ. ಹೀಗೆ ಪಂಡಿತಾಚಾರ್ಯರು ಆಚಾರ್ಯರ ಮಹಿಮೆಯನ್ನು, ತಾವು ಕಂಡದ್ದನ್ನೆಲ್ಲವನ್ನೂ ಕೂಡ, ಕೇಳಿದ್ದನ್ನು, ಅನೇಕ ವಿಚಾರಗಳನ್ನು ಇಲ್ಲಿ ತಿಳಿಸಿಕೊಡ್ತಾ ಬಂದಿದ್ದಾರೆ. ಅಹರೋ ದುರಾಗಮ ತಮಸ್ವಗೋ ಗಣೈ ಅಕರೋರ್ಮುಕುಂದ ಗುಣವೃಂದ ದರ್ಶನಂ ಅಜಯಶ್ಚತುರ್ದಶ ಜಗಂತಿ ಸದ್ಗುಣೈ ಶರಣಂ ಗುರೋ ಕರುಣಯಾಪಿ ನೋ ಭವೇಹೇ. ಅವರೆಲ್ಲ ವಾಣ್ಯಾತಂ ಹರಿಯತಿ ಪೂರ್ಣಕಾಮಮೇತೆ ಅರ್ಚಯನ್, ವಾಣ್ಯ ಅರ್ಚಯನ್ ಅಂತ ಹೇಳಿದರು. ತಮ್ಮ ವಚನಗಳಿಂದಲೇ ಆಚಾರ್ಯರನ್ನು ಅರ್ಚನೆ ಮಾಡಿದರು, ಪೂಜಿಸಿದರು ಎಂಬುದಾಗಿ. ಏನು ವಾಣ್ಯ? ಅವರ ವಾಣಿ ಏನದು? ಅದನ್ನು ಹೇಳ್ತಾರೆ ದೇವತೆಗಳ ವಾಣಿ. ಮಧ್ವಾಚಾರ್ಯರೇ, ನೀವು ಭೂಮಿಯಲ್ಲಿ ಅವತಾರವನ್ನು ಮಾಡಿ ಸ್ವಗೋ ಗಣೈಹಿ, ನಿಮ್ಮ ಮಾತಿನ ಸಮೂಹದಿಂದ, ವಚನಗಳ ಸಮೂಹದಿಂದ ಒಂದು ದೊಡ್ಡ ಕತ್ತಲೆಯನ್ನು ಪರಿಹಾರ ಮಾಡಿದರು. ಸೂರ್ಯ ತನ್ನ ಕಿರಣಗಳಿಂದ ಯಾವ ರೀತಿಯಾಗಿ ಕತ್ತಲೆಯನ್ನು ಪರಿಹಾರ ಮಾಡ್ತಾನೆ, ಹಾಗೆ ನೀವು ಕೂಡ ಅಜ್ಞಾನ ಎಂಬತಕ್ಕಂಥ ಅಂಧಕಾರವನ್ನು ನೀವು ಪರಿಹಾರವನ್ನು ಮಾಡಿದಿರಿ. ಸಜ್ಜನರು, ಸಾತ್ವಿಕರ ಗುಂಪು, ಅವರೆಲ್ಲ ಅನೇಕ ವಿಧವಾದ ಶಾಸ್ತ್ರಗಳನ್ನು ಓದಿ ಅವರ ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದರು. ಅವರಿಗೆಲ್ಲರಿಗೂ ಕೂಡ ಒಳ್ಳೆಯ ಪ್ರಕಾಶ ತತ್ವಜ್ಞಾನವನ್ನು ನೀಡಬೇಕಾಗಿತ್ತು. ನೀವು ಭೂಮಿಯ ಮೇಲೆ ಅವತಾರವನ್ನು ಮಾಡಿ ಆ ಸಾತ್ವಿಕರ ಸಜ್ಜನರ ಅಜ್ಞಾನವನ್ನೆಲ್ಲ ಪರಿಹಾರವನ್ನು ನೀವು ಮಾಡಿದಿರಿ. ಸೂರ್ಯ ತನ್ನ ಕಿರಣಗಳಿಂದ ಎಲ್ಲ ವಸ್ತುಗಳನ್ನು ಕೂಡ ತಾನು ತೋರಿಸ್ತಾನೆ. ಯಾವುದು ಪುಸ್ತಕ, ಯಾವುದು ಪೆನ್ನು, ಯಾವುದು ಬಟ್ಟೆ, ಅದೆಲ್ಲವನ್ನೂ ಕೂಡ ಸೂರ್ಯ ತನ್ನ ಕಿರಣಗಳಿಂದ ಬೀರಿ ತನ್ನ ಬೆಳಕಿನಿಂದ ತಾನು ತೋರಿಸ್ತಾನೆ. ಎಲ್ಲವನ್ನು ನಾವು ನೋಡ್ತೀವಿ. ಸೂರ್ಯ ಉದಯಿಸ್ತಿಲ್ಲ ಅಂದರೆ ಕತ್ತಲು, ಎಲ್ಲ ಕಡೆಯಲ್ಲೂ ಏನು ವಸ್ತುಗಳೇ ಕಾಣಿಸೋದಿಲ್ಲ. ಹಾಗೆಯೇ ಆಚಾರ್ಯರೇ, ನೀವು ಅವತಾರವನ್ನು ಮಾಡದೇ ಇದ್ದಿದ್ದರೆ ಈ ಸಜ್ಜನರುಗಳಿಗೆ ಆ ಭಗವಂತನ ಗುಣಗಳ ಪರಿಜ್ಞಾನವೇ ಆಗ್ತಿರಲಿಲ್ಲ. ಅನಂತವಾದ ಗುಣಗಳು ಪರಮಾತ್ಮನಲ್ಲಿದೆ, ಆ ಗುಣಗಳ ಪರಿಜ್ಞಾನವೇ ಆಗ್ತಾ ಇರಲಿಲ್ಲ. ನೀವು ಅವತಾರವನ್ನು ಮಾಡಿ ಆ ಭಗವಂತನ ಗುಣಗಳನ್ನು ನೀವು ತೋರಿಸಿದಿರಿ. ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಎಂಬುದನ್ನು ಎಲ್ಲ ಭಕ್ತರುಗಳಿಗೆ, ಸಜ್ಜನರಿಗೆ ಮನವರಿಕೆಯನ್ನು ನೀವು ಮಾಡಿಕೊಟ್ರಿ. ನೀವು 14 ಲೋಕಗಳನ್ನು ಜಯಿಸಿರೋರು.
ಯಾವುದರಿಂದ? 14 ಲೋಕಗಳನ್ನು ಜಯಿಸಿರ್ತಕ್ಕಂಥದ್ದು ನೀವು ಯಾವುದರಿಂದ? ಸದ್ಗುಣೈ, ನಿಮ್ಮಲ್ಲಿರ್ತಕ್ಕಂತಹ ಗುಣಗಳು, ಒಳ್ಳೆ ಆಚಾರ, ಜ್ಞಾನ, ಭಕ್ತಿ, ವೈರಾಗ್ಯ, ಔದಾರ್ಯ, ಏನೇನು ಗುಣಗಳು ಅಂತ ಲೋಕದಲ್ಲಿ ಸ್ತೋತ್ರ ಮಾಡ್ತಾರೆ, ಆ ಎಲ್ಲ ಸಜ್ಜನಿಕೆ ಮೊದಲಾಗಿರ್ತಕ್ಕಂತಹ ಗುಣಗಳೆಲ್ಲವೂ ಕೂಡ ನಿಮ್ಮಲ್ಲಿದೆ. ನಿಮ್ಮಲ್ಲಿರುವಷ್ಟು ಆ ಗುಣಗಳು ಬೇರೆ ಯಾರಲ್ಲೂ ಕೂಡ ಇಲ್ಲ. ಆದ್ದರಿಂದ ಸದ್ಗುಣಗಳಿಂದ ನೀವು 14 ಲೋಕಗಳನ್ನೇ ಜಯಿಸಿರ್ತಕ್ಕಂಥವರು. ನೀವೇ ನಮಗೆ ಆಶ್ರಯ, ಎಲ್ಲ ಸಜ್ಜನರಿಗೂ ಕೂಡ ಆಶ್ರಯ, ನಮಗೂ ಕೂಡ ನೀವು ಆಶ್ರಯರಾಗಿದ್ದೀರಾ ಅಂತ ಮಂಜುಭಾಷಿಣಿ ವೃತ್ತದಲ್ಲಿ ಆ ದೇವತೆಗಳ ಪ್ರಾರ್ಥನೆ ಏನು, ಅವರೇನು ವಾಣ್ಯಾ ತಮ್ಮ ಅರ್ಚಯನ್, ತಮ್ಮ ವಚನದಿಂದಲೇ ಅರ್ಚನೆ ಮಾಡಿದರು, ಸ್ತೋತ್ರ ಮಾಡಿದರು, ಅದನ್ನು ಪಂಡಿತಾಚಾರ್ಯರು ಇಲ್ಲಿ ಮಂಜುಭಾಷಿಣಿ ವೃತ್ತದಲ್ಲಿ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಮಗಾಹ, ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ, ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್, ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ. ಆಚಾರ್ಯರು ಅವರು 3 ಅವತಾರಗಳನ್ನು ಮಾಡಿರ್ತಕ್ಕಂಥವ್ರು. ಮುಖ್ಯಪ್ರಾಣ ದೇವರೇ ಮಧ್ವಾಚಾರ್ಯರಾಗಿ ಭೂಲೋಕಕ್ಕೆ ಬಂದವರು. ಅವರ ಬಗ್ಗೆ ಹೇಳ್ತಾ ಇದ್ದಾರೆ, ಪ್ರಾಣೇಶ, ನೀವೇ ಎಲ್ಲ ಇಂದ್ರಿಯಗಳನ್ನು ನಿಯಮನೆ ಮಾಡ್ತಕ್ಕಂಥವ್ರು. ಪ್ರಾಣ ಅಂದರೆ ಇಂದ್ರಿಯ, ಇಂದ್ರಿಯಗಳಿಗೆಲ್ಲ ನೀವೇ ಈಶ, ಒಡೆಯರು. ಇಷ್ಟು ಜೀವರಾಶಿಗಳಿದ್ದಾರೆ, ಆ ಸಮಸ್ತ ಕೋಟಿ ಕೋಟಿ ಜೀವರಾಶಿಗಳ ಇಂದ್ರಿಯಗಳನ್ನು ನಿಯಮನೆ ಮಾಡ್ತಕ್ಕಂಥವರೇ ನೀವು. ಪ್ರಾಣೇಶ ಪ್ರಣತ ವಿಭವಾಯ ಅವನಿಂ ಅಗಾಹ, ಯಾರು ಒಳ್ಳೆ ಭಕ್ತಿ ಸಂಪನ್ನರಿದ್ದಾರೆ, ಸಾತ್ವಿಕರು, ಸಜ್ಜನರು, ಅವರಿಗೋಸ್ಕರವಾಗಿಯೇ ವಿಭವಾಯ, ಅವರ ಸಾಂಸಾರಿಕ ಕ್ಲೇಶಗಳನ್ನು ಪರಿಹರಿಸಬೇಕು, ಅವರಿಗೆ ತತ್ವಜ್ಞಾನವನ್ನು ನೀಡಬೇಕು, ಅವರಿಗೆ ಸಂಪತ್ತನ್ನು ನೀಡಬೇಕು, ಆ ಐಶ್ವರ್ಯವನ್ನು ನೀಡಲಿಕ್ಕೋಸ್ಕರವಾಗಿಯೇ ನೀವು ಅವರ ಮೇಲಿನ ಕರುಣೆಯಿಂದ ಭೂಮಿಗೆ ಬಂದಿದ್ದೀರಾ. ಅವನಿಂ ಅಗಾಹ, ಅವನಿಂ ಅಗಾಹ, ಭೂಲೋಕಕ್ಕೆ ಬಂದಿರೋದೇನೆ ಕಾರುಣ್ಯದಿಂದ ನೀವು ಬಂದಿರೋದು, ಸಜ್ಜನರ ಮೇಲಿನ ದಯೆ, ಅದರಿಂದಾಗಿ ನೀವು ಬಂದ್ರಿ. ನಮಸ್ವಾಮಿನ್, ನಿಮಗೆ ಎಷ್ಟು ನಮಸ್ಕಾರ ಮಾಡಿದರೂ ಸಾಲದು ಅಂತ ಹೇಳ್ತಾರೆ. ಪುನಃ ಪುನಃ ನಮಃ 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 ಎಂಬುದಾಗಿ ಪಂಡಿತಾಚಾರ್ಯರು ಭಕ್ತಿ ಉದ್ರೇಕದಿಂದ ಆಚಾರ್ಯರ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಸ್ವಾಮಿನ್ ರಾಮಪ್ರಿಯತಮ, ನೀವು ಹನುಮಂತನಾಗಿ ಅವತಾರವನ್ನು ಮಾಡಿ ರಾಮನ ಸೇವೆಯನ್ನು ಮಾಡಿದ್ರಿ. ರಾಮನಿಗೆ ಅತ್ಯಂತ ಪ್ರೀತಿಪಾತ್ರರಾದ ಶಿಷ್ಯ ನೀವು. ಹನುಮಂತನಾಗಿ ನೀವು ರಾಮದೇವರಿಗೆ ಅತ್ಯಂತ ಪ್ರೀತಿಪಾತ್ರರಾಗಿದ್ರಿ. ಗುರುಗುಣ ಅಂತ ಹೇಳ್ತಾರೆ ಅವರನ್ನು. ನಿಮ್ಮಲ್ಲಿ ಬೇಕಾದಷ್ಟು ಉತ್ಕೃಷ್ಟವಾದ ಗುಣಗಳಿದೆ, ಗುರುಗುಣ ಅಂತ ಹೇಳ್ತಾರೆ. ಗುರುಗಳಲ್ಲಿರಬೇಕಾಗಿರ್ತಕ್ಕಂತಹ ಗುಣ ಯಾವುದು? ತತ್ವಜ್ಞಾನವನ್ನು ನೀಡೋದೇ ಗುರುಗಳ ಗುಣ. ಅವರಿಗೆ ಸಂಶಯ ಇರಬಾರ್ದು, ಮತ್ತೊಬ್ಬರ ಸಂಶಯವನ್ನು ಪರಿಹರಿಸ್ತಾ ಇರಬೇಕು. ಅವರನ್ನೇ ಗುರುಗಳು ಗುರುಗಳು ಎಂಬುದಾಗಿ ಹೇಳೋದು. ಅಸಂಶಯ ಸಂಶಯಚ್ಚಿತ್ ಗುರುರಕ್ತೋ ಮನೀಷಿಭಿ. ಗುರುಗಳ ಲಕ್ಷಣವನ್ನು ಹೀಗೆಲ್ಲ ಹೇಳ್ತಾರೆ. ನೀವು ಸಂಶಯರಹಿತರು, ನಿಮಗೆ ಯಾವ ವಿಧವಾದ ಸಂಶಯವೂ ಇಲ್ಲ. ಸಾಕ್ಷಾತ್ ವೇದವ್ಯಾಸ ರೂಪಿಯಾದ ಪರಮಾತ್ಮನಿಂದಲೇನೆ ತತ್ವಜ್ಞಾನವನ್ನು ಪಡೆದವರು. ಆದರೆ ನಿಮಗೆಲ್ಲಿದೆ ಸಂಶಯಗಳು? ನಿಮಗೆ ಸಂಶಯ ಇಲ್ಲ ಅನ್ನೋದು ಅಷ್ಟೇ ಅಲ್ಲ, ನಮ್ಮ ಸಂಶಯಗಳನ್ನು ಪರಿಹರಿಸ್ತಕ್ಕಂಥವರು ನೀವು. ಆದರೆ ಗುರುವಿನ ಲಕ್ಷಣ ಸಮಗ್ರವಾಗಿ ನಿಮ್ಮಲ್ಲಿ ಸಮನ್ವಯವನ್ನು ಹೊಂದತ್ತೆ. ಆದ್ದರಿಂದ ನೀವು ಗುರುಗುಣ, ಒಳ್ಳೆ ಉತ್ಕೃಷ್ಟವಾದ ಗುಣಗಳಿಂದ ಭೂಷಿತರಾದವರು. ಜ್ಞಾನ, ಭಕ್ತಿ, ವೈರಾಗ್ಯ, ಸದಾಚಾರ, ಆ ಗುಣಗಳು ನಿಮ್ಮಲ್ಲಿದೆ, ಉತ್ಕೃಷ್ಟವಾದ ಗುಣಗಳು. ಗುರುವಿನ ಲಕ್ಷಣ ನಿಮ್ಮಲ್ಲಿದೆ. ನೀವು
ಇದೆಲ್ಲ ಲಕ್ಷಣಗಳನ್ನು ಹೊಂದಿರೋದರಿಂದಲೇ, ಈ ಉತ್ಕೃಷ್ಟವಾದ ಗುಣಗಳನ್ನು ಹೊಂದಿರೋದರಿಂದಲೇ ರಾಮಪ್ರಿಯತಮ, ರಾಮಚಂದ್ರನಿಗೆ ಅತ್ಯಂತ ಪ್ರೀತಿಪಾತ್ರರಾದವರು. ಯಾರು ಗುಣಭೂಯಿಷ್ಠರೋ ಅವರನ್ನು ಪ್ರೀತಿಸ್ತಾನೆ ಪರಮಾತ್ಮ. ರಾಮನಿಗೆ ನೀವು ಪ್ರೀತಿಪಾತ್ರರು ಯಾಕೆ ಅಂದರೆ ನೀವು ಗುಣಭೂಯಿಷ್ಠರಾದವರು. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ಕೃಷ್ಣನಿಗೆ ಪ್ರೀತಿಪಾತ್ರರಾದವರೇ ಮಧ್ವಾಚಾರ್ಯರನ್ನೇ ಸಂಬೋಧನೆ ಮಾಡ್ತಿರೋದು. ಯಾಕೆ? ಕೃಷ್ಣೇಷ್ಟ ಭೀಮನಾಗಿ ಅವತಾರವನ್ನು ಮಾಡಿದಿರಿ. ಭೀಮನಾಗಿ ಅವತಾರವನ್ನು ಮಾಡಿ ನಿಮ್ಮ ಬಲ, ಆ ಬಲದಿಂದಾಗಿ ದುಷ್ಟರ ನಿಗ್ರಹವನ್ನು ನೀವು ಮಾಡಿದಿರಿ, ಸಜ್ಜನರ ರಕ್ಷಣೆಯನ್ನು ನೀವು ಮಾಡಿದಿರಿ. ಇದು ಕೃಷ್ಣನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಕಾರ್ಯ. ಕೃಷ್ಣೇಷ್ಟ ಭಗವನ್, ಭಗವನ್ ಅಂತ ಹೇಳ್ತಾರೆ. ಎಲ್ಲ ಗುಣಗಳು ನಿಮ್ಮಲ್ಲಿದೆ. ಭಗ ಅಂದ್ರೆ ಒಳ್ಳೆಯ ಗುಣಗಳು, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಆ ಗುಣಗಳೆಲ್ಲ ನಿಮ್ಮಲ್ಲಿದೆ. ಆದ್ದರಿಂದಲೇ ಕೃಷ್ಣೇಷ್ಟ, ಕೃಷ್ಣನಿಗೆ ಪ್ರೀತಿಪಾತ್ರರಾಗಿರ್ತಕ್ಕಂಥವರು. ಪ್ರಬಲತಮ, ಭೀಮಾವತಾರದಲ್ಲಿ ಬಲವೇ ಪ್ರಧಾನವಾದದ್ದು. ಆ ಬಲ ಆತ್ಮಬಲ, ಶಾರೀರಿಕವಾದ ಬಲ. ಜರಾಸಂಧನ ಜೊತೆಗೆ ವಾಗ್ಯುದ್ಧವನ್ನು ಮಾಡಿ ಅದರಲ್ಲಿ ನೀವು ಗೆಲುವನ್ನು ಸಾರಿಸಿದ್ರಿ. ಆಮೇಲೆ ದೈಹಿಕವಾದ ಬಲವನ್ನು ತೋರಿಸಿದ್ರಿ. ಹೀಗೆ ಎರಡು ವಿಧವಾದ ಬಲವನ್ನು ಕೂಡ ನೀವು ಹೊಂದಿರತಕ್ಕಂಥವರು. ನೀವು ನಮಃ ಶ್ರೀಮನ್ಮಧ್ವ. ಇವತ್ತು ನೀವೇ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದೀರಾ. ನಿಮಗೂ ನಮಸ್ಕಾರ. ನಾವಿಷ್ಟೆಲ್ಲ ನಮಸ್ಕಾರವನ್ನು ಮಾಡ್ತಿರೋದು ಯಾಕೆ ಗೊತ್ತಾ? ನಮಗೂ ಕೂಡ ತತ್ವಜ್ಞಾನ ಬೇಕು. ಆ ತತ್ವಜ್ಞಾನವನ್ನು ನೀಡ್ತಕ್ಕಂತಹ ಸಾಮರ್ಥ್ಯ, ಶಕ್ತಿ ಅದು ನಿಮ್ಮಲ್ಲಿ ಮಾತ್ರ ಇರೋದು, ಬೇರೆ ಯಾರಲ್ಲೂ ಕೂಡ ಇಲ್ಲ. ಆದ್ದರಿಂದ ನೀವು ತತ್ವಜ್ಞಾನವನ್ನು ನನಗೆ ಕರುಣಿಸಬೇಕು ನೀವು ಅಂತ ದೇವತೆಗಳ ಸಮೂಹ ಮಧ್ವಾಚಾರ್ಯರನ್ನು ಅನೇಕ ವಿಧವಾಗಿ ಸ್ತೋತ್ರ ಮಾಡಿದರು. ಪಂಡಿತಾಚಾರ್ಯರು ಅದೆಲ್ಲವನ್ನೂ ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸುಮ್ಗೆ ಪಂಡಿತಾಚಾರ್ಯರು ಏನೋ ಹೇಳಿದರು, ಅವ್ರಿಗೇನು ಗೊತ್ತು ಎಂಬುದಾಗಿ ಯಾರೂ ಕೂಡ ತಿಳ್ಕೊಳ್ಬಾರ್ದು. ಅವರೇ ಗ್ರಂಥದ ಕೊನೆಯಲ್ಲಿ ಹೇಳ್ತಾರೆ, ಚರ್ಯಾದೃಷ್ಟ ನರೇ ಕಾಶ್ಚಿದ್ ವಿಸ್ಮೃತ ದೇವಮಾಯೆಯ ಅವಿಸ್ಮೃತಾಶ್ಚ ಪುರುಷೈ ನ ಅಸ್ಮಾಭಿ ಸಕಲಾಶ್ರುತಾ ಶ್ರುತಾಶ್ಚ ಕಾಶ್ಚಿನ್ನೈವೋಕ್ತ ದೇವಗುಖ್ಯತ್ವ ನಿಶ್ಚಯಾತ್. ದೇವಗುಖ್ಯತ್ವ ನಿಶ್ಚಯಾತ್. ಈ ಮಧ್ವ ವಿಜಯ ಇದನ್ನು ನಾವೇನು ರಚನೆ ಮಾಡಿದ್ದೀವಿ, ಇಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳು ಎಲ್ಲವೂ ಸತ್ಯವಾದದ್ದು. ಆಚಾರ್ಯರು ಅನೇಕ ಲೀಲೆಗಳನ್ನು ತೋರಿಸಿದರು. ನಾವು ಎಲ್ಲವನ್ನೂ ಕೂಡ ಇಲ್ಲಿ ಬರೆದಿಲ್ಲ. ಅಲ್ಲ, ಯಾಕೆ ಎಲ್ಲವನ್ನೂ ಕೂಡ ಬರೆದಿಲ್ಲ? ಅವರ ಮಾಹಾತ್ಮ್ಯದ ಒಂದೇ ಒಂದು ಅಂಶವನ್ನು ಮಾತ್ರ ನಾವಿಲ್ಲಿ ತೋರಿಸಿರೋದು. ಯಾಕೆಂದರೆ ಎಷ್ಟೋ ಮಹಿಮೆಗಳು ಅದು ದೇವತೆಗಳಿಗೆ ಮಾತ್ರ ಕಾಣಿಸ್ತಾ ಇತ್ತಂತೆ, ಅದು ಮನುಷ್ಯರಿಗೆ ಕಾಣಿಸ್ತಲೇ ಇರಲಿಲ್ಲ. ಅಂಥ ಮಹಿಮೆಗಳನ್ನು ಕೂಡ ಆಚಾರ್ಯರು ತೋರಿಸಿದ್ದಾರೆ. ಕೆಲವು ಮಹಿಮೆಗಳನ್ನು ಜನ ನೋಡಿದರೆ, ನೋಡಿದ್ದೀವಿ ಏನೋ ದೊಡ್ಡ ಮಹಿಮೆ, ತಲೆ ಕೆರ್ಕೊಳ್ಳೋದು. ಅದು ಯಾಕೆ? ಅದೆಲ್ಲ ಸ್ಮೃತಿಪಥದಲ್ಲಿ ಹೊರಟೋಗ್ತಿತ್ತಂತೆ, ಜ್ಞಾಪಕನೇ ಉಳಿತಿರಲಿಲ್ಲ ಅಂತ ಹೇಳ್ತಾರೆ. ಅವಿಸ್ಮೃತಾಶ್ಚ ಪುರುಷೈ ಅಲ್ಲ ಕಾಶ್ಚಿತ್ ವಿಸ್ಮೃತಾ, ಕೆಲವುಗಳನ್ನು ಮರೆತೇ ಬಿಟ್ಟಿದ್ದಾರೆ. ಅವರಿಗೆ ಹೇಳಲಿಕ್ಕೆ ಆಗಲಿಲ್ಲ ಜನರುಗಳಿಗೆ. ನೋಡ್ತಾ ಇದ್ರು, ಎಂಥ ಅದ್ಭುತ ಮಹಿಮೆ, ಎಂಥ ಅದ್ಭುತ ಲೀಲೆ ಅಂತ ಆಶ್ಚರ್ಯ ಪಡ್ತಾ ಇದ್ರು. ಆಮೇಲೆ ಏನು ಹೇಳ್ರಿ ಅಂತಂದರೆ ಹೇಳಲಿಕ್ಕಾಗ್ತಿರ್ಲಿಲ್ಲ ಅಂತೆ. ಹಾಗೆ ಅದು ಮರೆತೇ ಹೋಗ್ಬಿಡ್ತಿತ್ತು. ಹೀಗೆ ಎಲ್ಲ ದೇವಮಾಯೆಯದೆಲ್ಲವನ್ನೂ ಕೂಡ ನಾವೇನು ಅಂತ ಅದನ್ನು ಹೇಳೋಣ. ಅದರಿಂದ ಏನೇನು ನಮಗೆ ಕಿವಿಗೆ ಬಿದ್ದಿದೆ ಆ ಕೆಲವು ವಿಷಯಗಳನ್ನು ಮಾತ್ರ ತಾವು ತೋರಿಸಿದ್ದೇವೆ. ಅಲ್ಲ, ಎಲ್ಲವನ್ನು ಯಾಕೆ ತೋರಿಸ್ಲಿಲ್ಲ? ಅದೆಲ್ಲ ದೇವಗುಖ್ಯ, ಹೇಳಬಾರ್ದು ಅಂತ ದೊಡ್ಡವರು ಹೇಳ್ತಿದ್ರು. ಆ ಕಾರಣದಿಂದ ನಾವು ಅದನ್ನೆಲ್ಲ ಈ ನಿರೂಪಣೆ ಮಾಡಿಲ್ಲ. ಕೆಲವನ್ನು ಮಾತ್ರ ನಾವಿಲ್ಲಿ ಹೇಳಿದ್ದೇವೆ. ದೇವಗುಖ್ಯ ಆದ್ದರಿಂದಾಗಿ ಕೆಲವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದು ಉಂಟು, ವಿಸ್ತಾರವಾಗಿ ಹೇಳಿಲ್ಲ. ಯಾರ್ಯಾರೋ ಹೇಳ್ತಾ ಇರ್ತಾರೆ,
ನಾವು ಕಣ್ಣಾರೆ ಕಂಡಿರೋದನ್ನು ನಾವು ಹೇಳಿದ್ದೇವೆ. ಮತ್ತು ಜನರುಗಳು ತಿಳಿಸ್ಬೇಕಾದ್ರೆ ಯಾವ ಪ್ರಸಂಗಗಳನ್ನು ಬಹಳ ಜನ ತಿಳಿಸಿದ್ದಾರೆ, ನಾವು ಅದಕ್ಕೆ ಹೆಚ್ಚು ಒತ್ತನ್ನು ನಾವು ಕೊಟ್ಟಿದ್ದೇವೆ. ಒಬ್ಬಿಬ್ಬರು ಮಾತನ್ನು ನಾವು ಅವಲಂಬನೆ ಮಾಡಿಲ್ಲ. ನಾವು ಕಣ್ಣಾರೆ ಕಂಡಿದ್ದೀವಿ ಅಂತ ಜನ ತಿಳಿಸ್ಬೇಕು, ಅದನ್ನು ಮಾತ್ರ ನಾವಿಲ್ಲಿ ಗ್ರಂಥದಲ್ಲಿ ಬರೆದಿದ್ದೇವೆ ಅಂತ ಹೇಳ್ತಾರೆ. ಅದನ್ನು ಪಂಡಿತಾಚಾರ್ಯರು ಇಲ್ಲಿ ಹೇಳಿರ್ತಕ್ಕಂತಹ ಘಟನೆಗಳು ಎಲ್ಲವನ್ನೂ ಕೂಡ ಸತ್ಯ ಎಂಬುದಾಗಿ ಅವರೇನೇ ಗ್ರಂಥಕರ್ತೃಗಳೇನೇ ಇದನ್ನೆಲ್ಲ ತಿಳಿಸಿಕೊಡ್ತಾರೆ. ಹೀಗೆ ಮಧ್ವಾಚಾರ್ಯರ 3 ಅವತಾರವನ್ನು ಆ ದೇವತೆಗಳು ಎಲ್ಲರೂ ಕೂಡ ಬಂದು ಅಲ್ಲಿ ಸ್ತೋತ್ರ ಮಾಡಿದರು. ಇದೊಂದು ಅಸಾಧಾರಣವಾದ ಭಾಗ. ದೇವತೆಗಳೇ ಬಂದು ಸ್ತೋತ್ರ ಮಾಡಿದರು, ಅದನ್ನು ಅನೇಕ ಮಂದಿ ಸಾಕ್ಷಾತ್ತಾಗಿ ನೋಡಿದರು, ಆ ಧ್ವನಿಯನ್ನು ಕೇಳಿದರು. ಆದ್ದರಿಂದ ಇದು ಸತ್ಯವಾದ ವಿಷಯ ಅಂತ ಪಂಡಿತಾಚಾರ್ಯರು ಅದನ್ನು ಗ್ರಂಥದ ಕೊನೆಯಲ್ಲಿ ಅದನ್ನು ತಿಳಿಸ್ತಾರೆ. ಅದನ್ನು